ಇದೀಗ ಬಂದಿರುವ ಕುರ್ಕಿಯ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಅದೇ ಇದು ನೋಡಿ. ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಈ ಪ್ರದೇಶವು ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಕುರ್ಕಿ ಗ್ರಾಮದ ಭದ್ರಾನಾಲೆಯ ಮೇನ್ ಚಾನಲ್. ಈ ಸೇತುವೆ ಮೇಲೆ ಪ್ರತಿನಿತ್ಯರು ರೈತರು ಮತ್ತು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವ ದಾರಿಯೂ ಸಹ ಆಗಿದೆ. ಎಲ್ಲ ರೈತರಿಗೂ ಹೋಗುವ ಮುಖ್ಯ ದಾರಿಯೂ ಸಹ ಆಗಿದೆ. ಅವರವರ ತೋಟಗಳಿಗೆ, ಹೊಲ ಗದ್ದೆಗಳಿಗೆ, ಮುಂದಿನ ಊರಿಗೆ ಪ್ರವೇಶ ಮಾಡಲು ಇದು ಮುಖ್ಯ ದಾರಿಯೂ ಸಹ ಆಗಿದೆ. ನೀವು ಈಗ ನೋಡುತ್ತಿರುವಂಥ ಈ ಕುಸಿತ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತ ನೋಡಬಹುದು. ಎಲ್ಲ ಭಾಗದಲ್ಲೂ ನೀರು ಸಹ ಹರಿತಿದೆ. ಈಗ ನೋಡುತ್ತಿರುತ್ತೀರಿ, ಈ ಎರಡು ಮುಖ್ಯ ಸೇತುವೆಗಳು ಮಹಾ ಮುಖ್ಯವಾದ ದಾರಿಗಳಾಗಿದ್ದಾವೆ. ಎಲ್ಲ ರೈತರ ತೋಟಗಳಿಗೆ, ಜಮೀನುಗಳಿಗೆ, ಮುಂದಿನ ಊರುಗಳಿಗೆ ಹೋಗುವಂಥ ದಾರಿಯೂ ಸಹ ಆಗಿದೆ. ಇದರ ಬಗ್ಗೆ ಸ್ವಲ್ಪ ಬಿಗಿ ಭದ್ರತೆಯನ್ನು ಮಾಡಬೇಕು. ಸರ್ಕಾರವು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಇಲ್ಲಿ ನಡೆದಿರುವಂಥ ಕೆಲವೊಂದಿಷ್ಟು ದುರ್ಘಟನೆಗಳು ಸಹ ತುಂಬ ಆಗಿದೆ. ಈ ವರ್ಷದಲ್ಲಿ ಬಹುಬಾರಿಯಾಗಿ ಈಜಾಡಲು ಬಂದಂಥ ತುಂಬ ವ್ಯಕ್ತಿಗಳು, ಮಕ್ಕಳು ಸಹ ನೀರು ಪಾಲಾಗಿದ್ದಾರೆ. ನೀವು ಈಗ ನೋಡುತ್ತಿರುವ ಈ ದೃಶ್ಯವು ಎಷ್ಟು ಬಹುಬಾರಿ ಹಾಳಾಗಿದೆ ನೋಡಿ. ಎಲ್ಲ ಕಡೆ ಬಿರುಕು ಸಹ ಮುರಿದು ಎಲ್ಲ ಭಾಗದಲ್ಲೂ ಕುಸಿದು ಹೋಗುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತಿದೆ. ದಯವಿಟ್ಟು ಇಲ್ಲಿ ಓಡಾಡುವಂಥ ಎಲ್ಲ ರೈತರು ಸ್ವಲ್ಪ ಗಮನ ಹರಿಸಿಕೊಂಡು ಬೇರೆ ಮಾರ್ಗದಲ್ಲಿ ಓಡಾಡಬೇಕು. ಈ ಮಾರ್ಗದಲ್ಲೂ ಸಹ ಇಲ್ಲಿ ಕಲ್ಲಿಟ್ಟಿದ್ದಾರಲ್ಲ, ಅಲ್ಲಿಯೂ ಸಹ ತುಂಬ ಕುಸಿತವಾಗಿದೆ. ಅದರ ಮುಂದಗಡೆಯೂ ಕುಸಿತವಾಗಿದೆ. ಸೊ ಎಲ್ಲ ಕಡೆಗೂ ನಿರ್ಬಂಧಿತ ಪ್ರದೇಶ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಓಡಾಡಬೇಕು. ನೀವೀಗ ನೋಡ್ತಿರೋ ಈ ವೀಕ್ಷಣೆ ಸಂಜೆ 5:30, 6 ಗಂಟೆ ಸುಮಾರಿನ ಸಮಯದ್ದು. ಸಂಪೂರ್ಣ ಮುಕ್ಕಾಲು ಭಾಗದಷ್ಟು ಕುಸಿತ ಉಂಟಾಗಿ ಜಲಾವೃತಗೊಂಡಿದೆ ಈ ಸೇತುವೆ. ಎಲ್ಲ ರೀತಿಯ ಅಧಿಕಾರಿಗಳು, ನೀರಾವರಿ ವಿಭಾಗದವರು, ನಾಲೆಯ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಧನ್ಯವಾದಗಳು. ನಾನು ನಿಮ್ಮವ ಪ್ರದೀಪ್ ಕುರ್ಕಿ.